ಹಾಯ್ ಫ್ರೆಂಡ್ಸ್, ನನ್ನ ತಮ್ಮ ಮಾಡಿರೋಂಥ ಮಟನ್ ಸಾರು ನಾಟಿ ಸ್ಟೈಲ್ನಲ್ಲಿ. ಇದಕ್ಕೆ ಏನು ಬೇಕಂತ ಖಾರ ಹೇಳ್ತೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಗಸಗಸೆ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಚೆನ್ನಾಗಿ ಹುರಿದುಬಿಟ್ಟು ಮಸಾಲೆ ಮಾಡಿಕೊಂಡು, ಮೊದಲಿಗೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ಮಟನ್ ಬೇಯಕ್ಕೆ ಹಾಕ್ಕೊಂಡು ಅದಕ್ಕೆ ಹಾಕಬೇಕು ಆ ಖಾರನ. ನಂತರ ಎರಡನೇ ಖಾರ ಹಾಕಬೇಕಾಗಿದೆ ಏನು ಅಂತ ಹೇಳ್ತೀನಿ. ಅದು ಒಂದು ಕೂಗು ಆದಮೇಲೆ ಎರಡನೇ ಖಾರಕ್ಕೆ ಬೇಕಾದಂತಹ ಸಾಮಗ್ರಿಗಳು ನನ್ನ ತಮ್ಮ ಹಾಕಿರೋದು ಈ ಸಾರಿಗೆ: ಮೆಣಸಿನ್ಕಾಯಿ 2 ಥರದ್ದು, ಮತ್ತು ಧನಿಯಾ ಬೀಜ, ಒಂದು ಸ್ವಲ್ಪ ಟೊಮೊಟೊ ಮತ್ತು ತೆಂಗಿನಕಾಯಿ. ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು, ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ. ಮೊದಲೇ ಖಾರಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಈ ಖಾರಕ್ಕೆ ಹಾಕಿಲ್ಲ. ಇಷ್ಟು ರುಬ್ಕೊಂಡು ಇದನ್ನು ಬೇಯಲಿಕ್ಕೆ ಕುಕ್ಕರಿಗೆ ಹಾಕಿ, ನಂತರ ಈ ಖಾರ ಹಾಕಾದ್ಮೇಲೆ ಕುದ್ದು ಬಂದಿದೆ. ಚೆನ್ನಾಗಿದೆ ಸಾರು, ನಾಟಿ ಸ್ಟೈಲ್ ಸಾಂಬಾರಾಗಿದೆ. ಇದನ್ನು ಮುದ್ದೆ ಜೊತೆಗೆ ತಿಂದು ಹೇಳ್ತಾನೆ ನನ್ನ ತಮ್ಮ. ಮಟನ್ ಅದ್ಭುತವಾಗಿ ಮುದ್ದಾಗಿ ಬಂದಿದೆ ನೋಡಿ.